ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಈ ಚಳಿಗೆ ಮಳೆಗೆ ಒಂದು ಒಳ್ಳೆ ಮೆಣಸು ರಸಂ, ಬೇಳೆ ಮೆಣಸು ರಸಂ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮದುವೆ ಮನೆಗಳಲ್ಲೆಲ್ಲ ಕೊನೆಯಲ್ಲಿ ತಿಳಿಸಾರು ಬಡಿಸ್ತಾ ಬರ್ತಾರಲ್ಲ, ಮೆಣಸಿನ ರಸಮ್ಮು ಅಂದರೆ ಬೇಳೆ ಮೆಣಸಿನ ರಸಮ್ಮು ಸೇಮ್ ಅದೇ ಥರ ಯಾವ ಥರ ಮನೆಯಲ್ಲೇ ನಾವು ಮಾಡ್ಕೋಬೋದು ಅಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಅನ್ನ ಸಾರು ಜೊತೆಗೆ ಒಂದು ಹಪ್ಪಳ ಇದ್ದರೆ ಊಟ ಇನ್ನೇನು ಸಾಂಬಾರೇ ಬೇಡ ನಮಗೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಬರೀ 1 ಲೋಟದಷ್ಟು ಬೇಳೆನ ಬೇಯಿಸಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಬೇಳೆ ಏನು ಬೇಕಾಗೋದಿಲ್ಲ, ರಸಮ್ ಆಗಿರೋದ್ರಿಂದ. 1 ಲೋಟದಷ್ಟು ಟೀ ಕುಡಿಯೋ ಲೋಟದಲ್ಲಿ 1 ಲೋಟದಷ್ಟು ಬೇಳೆನ ಸ್ವಚ್ಛವಾಗಿ ತೊಳಿತಾ ಇದ್ದೀನಿ. ಆನಂತರ ಇದಕ್ಕೆ 1 ನಾಟಿ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಆನಂತರ 4 ರಿಂದ 5 ಎಸಳಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. 1-2-3 ಕರಿಬೇವು ಎಲೆಗಳನ್ನು ಹಾಕೋತಾ ಇದ್ದೀನಿ. ಆನಂತರ ಇದು ಚೆನ್ನಾಗಿ ಬೇಯೋದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಒಂದು 10 ರಿಂದ 12 ಮೆಂತ್ಯ ಕಾಳನ್ನು ಕೂಡ ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ ನಾವು ಇದು ಮುಳುಗೋ ಅಷ್ಟು ನೀರನ್ನು ಹಾಕೋಬೇಕು. ಹಾಕ್ಕೊಂಡು ನಾನು ಇದನ್ನು ಒಂದು 4 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಈ ಬೇಳೆ ಚೆನ್ನಾಗಿ ಬೇಯಬೇಕು. ರಸಮಲ್ಲಿ ಬೇಳೆ ಬೇಳೆ ಥರ ಇರಬಾರ್ದು, ಪೂರ್ತಿ ಪೇಸ್ಟ್ ಆಗಬೇಕು, ಆ ಥರ ಚೆನ್ನಾಗಿ ಬೇಯಬೇಕು. ಆನಂತರ ಇದಕ್ಕೆ 1 ನಿಂಬು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೋತಾ ಇದ್ದೀನಿ. ಆನಂತರ ನಾವಿವಾಗ ಒಂದು ಮಸಾಲೆ ಮಾಡ್ಕೊಂಬರೋಣ. 1 ಟೀ ಚಮಚ ಪೂರ್ತಿ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಆನಂತರ 2 ಟೀ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ಸಣ್ಣದಾಗಿ, ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ನೋಡಿ ಈ ಥರ ಪುಡಿ ಮಾಡ್ಕೋಬೇಕು. ಇಲ್ಲಾಂದರೆ ಕುಟ್ಟಾಣಿನಲ್ಲಿ ಕೂಡ ನಾವು ಕುಟ್ಟಿ ಇಟ್ಕೋಬೋದು. ಇವಾಗ ಸಾರು ಮಾಡೋದಕ್ಕೆ ಶುರು ಮಾಡೋಣ. ಒಂದು ಪ್ಯಾನ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆನಂತರ ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಒಂದು 3-4 ಜವಾರಿ ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕೋತಾ ಇದ್ದೀನಿ. ಫಾರ್ಮ್ ಬೆಳ್ಳುಳ್ಳಿ ಆದರೆ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲ್ಕೊಂಡು ನೀವು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಇದು ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ಸ್ವಲ್ಪ ಇಂಗನ್ನು ಹಾಕ್ಕೋಬೇಕು. ಹಿಂಗೆ ಹಾಕಿದ್ರೆ ಒಳ್ಳೆ ಪರಿಮಳ ಬರುತ್ತೆ. ಆನಂತರ ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ. ಒಂದು 3 ರಿಂದ 4 ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ನಾವಿವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು. ಆನಂತರ ಇವಾಗ ನಾವು ಇದಕ್ಕೆ ಈ ಪುಡಿನ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 3/4 ಲೀಟ್ರಷ್ಟು ತಿಳಿಸಾರನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಇಷ್ಟು ಪುಡಿನೂ ಬೇಕಾಗುತ್ತೆ. 1 ಪ್ರಮಾಣ ಮೆಣಸಿದ್ರೆ 2 ಪ್ರಮಾಣ ಜೀರಿಗೆ ಇರಬೇಕು. ಇದನ್ನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡಿರಬೇಕು. ಆನಂತರ ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ವಲ್ಲ, ಅದನ್ನು ಕಿವುಚಿ ಚೆನ್ನಾಗಿ ರಸ ತಕ್ಕೊಂಡು ಪೂರ್ತಿ ರಸನ ಹಾಕ್ಕೋಬೇಕು. ಈ ಹುಣಸೆ ರಸ ಇದನ್ನೆಲ್ಲ ನಾವು ಒಗ್ಗರಣೆಲೇ ಹಾಕ್ಕೋಬೇಕು, ಆವಾಗ ಸ್ವಲ್ಪ ಹುಳಿ ವಾಸನೆ ಹೋಗುತ್ತೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲನ ಹಾಕ್ಕೋಬೇಕು. ಈ ಉಪ್ಪು ಹುಳಿ ಖಾರ ಚೆನ್ನಾಗಿ ಕುದಿಬೇಕು. ಇವಾಗ 1-2 ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸಣ್ಣ ಉರಿ ಇಟ್ಕೊಂಡಿರಬೇಕು ಇದನ್ನೆಲ್ಲ ಮಾಡುವಾಗ. ನೋಡಿ ಇವಾಗ ಹುಣಸೆ ರಸ ಎಲ್ಲ ಸ್ವಲ್ಪ ನೀರೆಲ್ಲ ಹಿಂಗಿ ಈ ಥರ ಪೇಸ್ಟ್ ಥರ ಆಯಿತು. ಆನಂತರ ನಾನಿವಾಗ ಇದಕ್ಕೆ 3 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ 3/4 ಲೀಟ್ರಷ್ಟು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಈ 3/4 ಲೀಟ್ರಷ್ಟು ನೀರಿಗೆ 1 ಕಪ್ಪಷ್ಟು ಬೇಳೆ ಸಾಕಾಗುತ್ತೆ. ಅಂದರೆ ಟೀ ಕುಡಿಯೋ ಲೋಟದಲ್ಲಿ 1 ಕಪ್ಪನ್ನು ಬೇಯಿಸಿಟ್ಕೊಂಡಿದ್ದೀವಲ್ಲ, ಅಷ್ಟು ಸಾಕಾಗುತ್ತೆ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದಿ ಬರುವಾಗ ನಾವೇನು ಬೇಳೆನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೋಬೇಕು. ಬೇಳೆ ಬೇಳೆ ಥರ ಇರಬಾರ್ದು, ಚೆನ್ನಾಗಿ ಮಸಿಬೇಕು. ನಾವು ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಹಾಕಿದ್ವಲ್ಲ, ಅದೆಲ್ಲ ಬೇಳೆನಲ್ಲೇ ಚೆನ್ನಾಗಿ ಮಸಿಬೇಕು. ಎಲ್ಲ ಪೂರ್ತಿ ಒಂದಾಗಬೇಕು. ಆ ಥರ ಮಸಿದು ಇದಕ್ಕೆ ಸೇರಿಸ್ಕೋಬೇಕು. ಆನಂತರ ಏನು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋದು ಬೇಡ. ಇವಾಗ ಎಷ್ಟು ನೀರು ಹಾಕಿದ್ದೀವೋ ಅಷ್ಟೇ ಸಾಕು. ಇವಾಗ ಈ ಸಾರು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಒಂದು 5 ನಿಮಿಷ ಸಣ್ಣ ಉರಿನಲ್ಲಿ ಕುದಿಬೇಕು. ಕುದಿ ಬರೋ ತನಕ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟಿರಿ. ನೋಡಿ ಈ ಹದದಲ್ಲಿರಬೇಕು ಸಾರು. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿ ಕೂಡ ಆಗಬಾರ್ದು. ಮೆಣಸು ರಸಮ್ ಆಗಿರೋದ್ರಿಂದ ಸ್ವಲ್ಪ ತೆಳ್ಳಗೇ ಇರಬೇಕು. ನೋಡಿ ಅದೇ ಬಣ್ಣ ಕೂಡ ಬಂದಿದೆ. ಮದುವೆ ಮನೆಗಳಲ್ಲೆಲ್ಲ ನಾವು ಕೊನೆಯಲ್ಲಿ ಏನು ಬಡಿಸ್ತಾ ಬರ್ತಾರಲ್ಲ ಬೇಳೆ ಮೆಣಸು ರಸಮ್, ಹೀಗೆ ಇರುತ್ತೆ. ಅದೇ ಶೈಲಿಯಲ್ಲೇ ಮಾಡಿರೋದು. ತುಂಬಾ ರುಚಿಯಾಗಿರುತ್ತೆ.
ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮೆಣಸು ಹಾಕಿರೋದ್ರಿಂದ, ಮೆಣಸು ಜೀರಿಗೆ ಹಾಕಿರೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಶೀತ, ಕೆಮ್ಮು, ನೆಗಡಿ ಆಗ್ತಾನೆ ಇರುತ್ತೆ. ಅಂಥ ಸಮಯದಲ್ಲಿ ಈ ಥರ ನಾವು ಸಾರು ಮಾಡ್ಕೊಂಡು ಊಟ ಮಾಡೋದ್ರಿಂದ ನಮಗೆ ಶೀತ, ನೆಗಡಿ, ಕೆಮ್ಮು ಕೂಡ ಕಡಿಮೆ ಆಗುತ್ತೆ. ಆರೋಗ್ಯ ಕೂಡ ಸಮತೋಲನದಲ್ಲಿ ಇರುತ್ತೆ. ನೋಡಿ, ಸಾರು ಕುದೀತಾ ಇದೆ ಚೆನ್ನಾಗಿ. ಒಂದು 5 ನಿಮಿಷ ಹೀಗೆ ಕುದ್ರೆ ಸಾಕು. ಇದು ಜಾಸ್ತಿ ಏನು ಕುದಿಸ್ಬೇಕಿಲ್ಲ. ನೋಡಿ, ಈ ಹದದಲ್ಲಿ ಇರಬೇಕು ಸಾರು. ಇವಾಗ ಸರಿಯಾಗಿ ಆಗಿದೆ. ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ನೋಡಿ, ಈ ಹದ ಕರೆಕ್ಟಾಗಿದೆ. ನಾನು ತೋರಿಸಿರೋ ಅಂಥ ಅಳತೆನಲ್ಲಿ ಒಂದು 7ರಿಂದ 8 ಜನ ಊಟ ಮಾಡ್ಬೋದು. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಸಾರು ನಮಗಿವಾಗ ರೆಡಿ ಆಯಿತು. ನೀವು ಈ ವಿಧಾನದಲ್ಲಿ ಮದುವೆ ಮನೆಯ ಶೈಲಿಯ ಭಟ್ರ ಶೈಲಿಯಲ್ಲಿ ಮೆಣಸು ಬೇಳೆ ರಸಂನ ಮಾಡಿ ನೋಡಿ. ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.